ನಾನು ಇವತ್ತಿನ ವಿಡಿಯೋ ಕ್ಲಿಪ್ಪಿಂಗ್ಸಲ್ಲಿ ಕೆಲವೊಂದು ಸಂಕ್ರಾಂತಿ ಹಬ್ಬದ್ದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ, ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ, ಹೇಗಿತ್ತು ನನ್ನ ದಿನ ಅಂತ ಕ್ಲಿಪ್ಪಿಂಗ್ಸ್ ತೋರಿಸ್ತಿದ್ದೀನಿ. ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಆ್ಯಕ್ಚುಲಿ ಇವತ್ತು ಪಾಪುದು ವ್ಯಾಕ್ಸಿನೇಷನ್ ಇತ್ತು, ಹಾಗೆಯೇ ಸ್ವಲ್ಪ ಚಿಕ್ಕದಾಗಿ ಒಂದು ಸಂಕ್ರಾಂತಿ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಯಾವ ಥರ ಶಾಪಿಂಗ್ ಮಾಡಿದ್ವಿ ಅಂತ ಹೇಳಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಬನ್ನಿ ಹೋಗೋಣ. ನಮ್ಮ ಟಿಯಾನು ಅಮ್ಮ ನಾನು ವಾಯ್ಸ್ ಕೊಡ್ತೀನಿ ಅಂತ ಕುಯ್ ಕುಯ್ ಅಂತಿದ್ದಾಳೆ. ಅಮ್ಮಂಗೆ ಇಬ್ಬರಿಗೂ ಹೆಂಗೆ ಕಾಣುತ್ತೆ ನೋಡೋಣ ಅಂತ ಹೇಳಿ ಲಿಪ್ಸ್ಟಿಕ್ ಹಚ್ಚಿದ್ದೆ. ಅದಕ್ಕೆ ಅಮ್ಮ ತಮಾಷೆ ಮಾಡ್ತಾ ಇದ್ದಾರೆ, ನನ್ನನ್ನು ಬಿಡಲಿಲ್ವಲ್ಲ ಅಂತಾರೆ ಕಣೆ ಜನ ಅಂತ ಹೇಳಿಬಿಟ್ಟು. ಎಲ್ಲದಕ್ಕೂ ಮಾತಾಡ್ತಾರೆ ಅಮ್ಮ, ತಲೆ ಕೆಡಿಸ್ಕೊಬೇಡ ಬಾ ಅಂತ ಹೇಳಿಬಿಟ್ಟು ಲಿಪ್ಸ್ಟಿಕ್ ಹಚ್ಚಿಸ್ಕೊಂಡು ಅಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಶಾಪಿಂಗಿಗೆ. ಆ್ಯಕ್ಚುಲಿ ಅಮ್ಮ ಅಂತೂ ತುಂಬ ಚೆನ್ನಾಗಿ ಕಾಣ್ತಾಯಿದ್ರು, ಲಿಪ್ಸ್ಟಿಕ್ಕು ಆ ಸೀರೆ ಕಾಂಬಿನೇಷನಲ್ಲಿ ಸಖತ್ತಾಗಿ ಕಾಣ್ತಾಯಿದ್ರು, ಅದನ್ನೇ ಹೇಳ್ತಾ ಇದ್ದೆ. ಆ್ಯಂಡ್ ಕೆಲವೊಂದು ಸ್ಯಾರೀಸ್ ಬೇಕಿತ್ತು ಅಂತ ಹೇಳಿಬಿಟ್ಟು ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಹೋಗಿದ್ದೆ. ಇಷ್ಟ ಆಗಿರುವಂತಹ ಸ್ಯಾರಿನ ಪಿಕ್ ಮಾಡಿ ನಾನು ಆ್ಯಕ್ಚುಲಿ ಮಾಮ್ ಆ್ಯಂಡ್ ಡಾಟರ್ ಡ್ರೆಸ್ನ ಸ್ಟಿಚ್ ಮಾಡಿಸೋಣ ಅಂತ ಹೇಳಿ ಒಂದು ಕಾನ್ಸೆಪ್ಟನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಕೆಲವೊಂದು ಡ್ರೆಸ್ ಮಟೀರಿಯಲ್ಸ್ನ ನೋಡಿದೆ. ಬಟ್ ಟ್ರೆಂಡಿಂಗ್ ಕಲರ್ಸ್ ಯಾವುದಿರುತ್ತೆ ಮತ್ತು ಸ್ವಲ್ಪ ಡಾರ್ಕ್ ಕಲರ್ಸೇ ನಂಗೆ ಇಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಡಾರ್ಕ್ ಕಲರ್ಸ್ ಅಟ್ರಾಕ್ಟ್ ಆಗ್ತಾ ಇತ್ತು. ಆಮೇಲೆ ಡಾರ್ಕ್ ಕಲರ್ಸು, ಪಿಂಕು ಎಲ್ಲ ಕಲರ್ಸ್ನು ನೋಡಿ ಕೆಲವೊಂದು ಡಿಸೈನ್ಸು ಮೈಂಡಲ್ಲಿತ್ತು. ಆ್ಯಂಡ್ ಕೆಲವೊಂದು ಫೋಟೋಸ್ ಎಲ್ಲ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೆ. ಕೊನೆಗೆ ಎಲ್ಲದನ್ನು ಹಿಡಿದು ನೋಡಿ ಸ್ವಲ್ಪ ಟ್ರೆಂಡಿಯಾಗಿ ಲೈಟ್ ಕಲರ್ನ ಸೆಲೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿಕೊಂಡು ಪಾಪುಗೆ ವ್ಯಾಕ್ಸಿನ್ ಹಾಕ್ಸೋಣ ಅಂತ ಹಾಸ್ಪಿಟಲಿಗೆ ಬಂದೆ. ಪಾಪುನ ಅಲ್ಲಿ ತನಕ ಆಂಟಿ ಮನೇಲಿ ಬಿಟ್ಟಿದ್ದೆ ಅಮ್ಮನ ಜೊತೆ. ಪಟ ಅಂತ ಕೆಲಸ ಮುಗಿಸ್ಕೊಂಡೆ. ಬಟ್ ಈ ಸತಿ ವ್ಯಾಕ್ಸಿನ್ ಹಾಕಿಸ್ಕೊಂಡು ಪಾಪು ವೆಯ್ಟ್ ಹೇಗಿದ್ದಾಳೆ, ಹೆಲ್ದಿಯಾಗಿದ್ದಾಳ ಅಂತ ಎಲ್ಲ ಡಾಕ್ಟ್ರ್ ಹತ್ರ ಕೇಳಿಕೊಂಡು ಮಾತಾಡಿಕೊಂಡು ಕರೆಕ್ಟಾಗಿ 3 ಆಗಿತ್ತು. ಲಿಪಿನ ಕೂಡ ಸ್ಕೂಲಿಂದ ಪಿಕ್ ಮಾಡಿಕೊಂಡು ಅವಳಿಗೆ ಏನಂದರೆ ಅವಳ ಟೀಚರ್ಸಿಗೆ ಎಲ್ರಿಗೂ ಅಮ್ಮ ಬೇಬಿನ ತೋರಿಸ್ಬೇಕು ಪ್ಲೀಸ್ ಒಳಗಡೆ ಬಾ ಅಂತ ಹೇಳಿ ಹಿಂಸೆ ಮಾಡಿ ಕರ್ಕೊಂಡು ಹೋದ್ಲು. ಎಲ್ಲ ಟೀಚರ್ಸಿಗೂ ಬೇಬಿನ ತೋರಿಸಿ ಮಾತಾಡಿಸ್ಕೊಂಡು ಅವಳಿಗೆ ಫುಲ್ ಹ್ಯಾಪಿ. ಮತ್ತು ಅವಳ ಫ್ರೆಂಡ್ಸಿಗೆಲ್ಲ ಬೇಬಿ ತೋರಿಸ್ಬೇಕಿತ್ತಂತೆ. ಸರಿ ಅಂತ ಹೇಳಿಬಿಟ್ಟು ಒಳಗಡೆ ಹೋಗಿ ತೋರಿಸ್ಕೊಂಡು ಬಂದೆ. ಹಾಗೆಯೇ ಅವಳು ಬಂದಿದ್ದ ದಿನ ಈವ್ನಿಂಗ್ ಸ್ನ್ಯಾಕ್ಸ್ನ ಮಾಡೋಣ ಅಂತ ಹೇಳಿಬಿಟ್ಟು ಖರ್ಜೂರದ್ದು ಚಾಕ್ಲೇಟ್ನ ಮಾಡಿದ್ದೆ. ಆ್ಯಕ್ಚುಲಿ ನಾನು ಇದ್ರದ್ದು ಲೆಂತಿ ವಿಡಿಯೋದಲ್ಲಿ ಫುಲ್ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಶಾರ್ಟ್ಸಲ್ಲಿ ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಶಾರ್ಟ್ಸಲ್ಲಿ ಯೂಟ್ಯೂಬಲ್ಲೂ ಶೇರ್ ಮಾಡ್ತೀನಿ. ಪಾಪುಗೆ ನಿದ್ದೆ ಮಲ್ಕೊಂಡಿದ್ಲು, ಆದರೂ ಒಂದು ಕ್ಲಿಪ್ಪಿಂಗ್ಸಿಗಿರಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ. ನಗಾಡೋದೇ ಇಲ್ವಲ್ಲ ಅಮ್ಮ ಅಂತ ಹೇಳ್ತಾ ಇದ್ದೆ. ಅವಳಿಗೆ ನಿದ್ದೆ ಕಣೆ, ಬೇರೆ ಟೈಮಲ್ಲಿ ಮಾತಾಡ್ಸಿದ್ರೆ ನಗಾಡ್ತಾಳೆ, ನೀನು ಯಾವಾಗ ವಿಡಿಯೋ ಮಾಡಬೇಕಾದ್ರೂ ಅವಳು ನಿದ್ದೆ ಗಣ್ಣಲ್ಲೇ ಇರ್ತಾಳೆ ಅಂತ ಅಂದರು. ಸರಿ ಅಂತ ಹೇಳಿಬಿಟ್ಟು ಬಟರ್ ಪೇಪರ್ನೆಲ್ಲ ಹಾಕ್ಕೊಂಡು ಚಾಕ್ಲೇಟ್ನ ಟ್ರೈ ಮಾಡಿದೆ. ಆ್ಯಕ್ಚುಲಿ ಲಿಪಿಗೆ ಇಷ್ಟ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ರೆಸಿಪಿನ ಶೂಟ್ ಮಾಡಿಕೊಂಡು ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ಒಂದು ಸ್ಯಾಂಡ್ವಿಚ್ ಮಾಡೋಣ ಅಂತ ಹೇಳಿ ಲಾಸ್ಟ್ ವಿಡಿಯೋದಲ್ಲೂ ಸ್ಯಾಂಡ್ವಿಚ್ದು ರೆಸಿಪಿನ ಶೇರ್ ಮಾಡಿದ್ದೆ ಅಲ್ವಾ, ಹಾಗಾಗಿ ಇದರಲ್ಲಿ ರೆಸಿಪಿನ ಶೇರ್ ಮಾಡಿಲ್ಲ. ಲಾಸ್ಟ್ ವಿಡಿಯೋದಲ್ಲಿ ನಾನು ಆ್ಯಕ್ಚುಲಿ ಸ್ಯಾಂಡ್ವಿಚ್ ಸ್ಪ್ರೆಡ್ಡರ್ನ ಹೊರಗಡೆಯಿಂದ ತಂದು ಯೂಸ್ ಮಾಡಿದ್ದೆ. ಈ ಸತಿ ಮನೇಲೇ ಮಾಡಿಕೊಂಡು ಮಾಡಿದ್ದೆ. ಇದು ಸಂಕ್ರಾಂತಿ ಹಬ್ಬದ ದಿನದ ಬ್ಲಾಗು. ನಮ್ಮ ಕಡೆ ಎಲ್ಲ ಕಡುಬು ಮಾಡೋದು. ನಾನು ಆ್ಯಕ್ಚುಲಿ ನೀರಿಟ್ಟು ಅಮ್ಮನ ಕೆಳಿಸಿ ಕಡುಬು ಮಾಡೋದು ತೋರಿಸೋಣ ಅನ್ನೋ ಅಷ್ಟೊತ್ತಿಗೆ ನಮ್ಮಮ್ಮ ನೀರು ಕುದಿತಿತ್ತು ಅಂತೇಳಿ ಮಾಡ್ತಾರೆ. ಅವೇ ಎಂಥದ್ದು ಕಡುಬಿನ ತರಿ ತೆಗ್ದು ಹಾಕೇ ಬಿಟ್ಟಿದ್ದಾರೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ತೋರಿಸಿರ್ತಾ ಇದ್ದೆ. ಇದು 4 ಲೋಟ ನೀರು, 4 ಲೋಟ ನೀರು, 8 ಲೋಟ ನೀರು, 8 ಲೋಟ ನೀರು, 4 ಲೋಟ ರವೆ. ರವೆ ಅಲ್ಲ, ಅಕ್ಕಿ ತರಿ, ಅಕ್ಕಿ ತೊಳೆದು ಒಣಗಿಸಿಟ್ಕೊಂಡಿರ್ತೀವಲ್ಲ ಅದು. ಹಿಂಗೆ ನೀರನ್ನ ಕಲಿಸ್ಕೊಂಡು ಬಿಸಿ ಇರುತ್ತೆ. ಆ್ಯಕ್ಚುಲಿ ಬಿಸಿಲೇ ಹಿಂಗೆ ಕಟ್ಟಿ ಪಟ ಅಂತ ಇಡೋದು ಕಡುಬಿನ ಪಾತ್ರೆಗೆ. ನಾನು ಸ್ವಲ್ಪ ಸಣ್ಣ ಕಟ್ತೀನಿ, ನಮ್ಮ ಅಮ್ಮ ಆಗಿ ಇಷ್ಟು ದಪ್ಪ ಕಟ್ಟಿಟ್ಬಿಡ್ತಾರೆ. ಹೆಂಗೆ ಬೈತೆ ಜಾಮೂನ್ ಅಂತ ನೋಡೋ ಮತ್ತೆ ಸಾಕಾ? ಇಷ್ಟು ದಪ್ಪ ಕಟ್ಟಿ ಇಡೋದು ಕಡುಬನ್ನ ಹಿಂಗೆ. ಬಟ್ ಬಿಸಿಲೇ ಕಟ್ಟಬೇಕು, ಆರಿದ್ಮೇಲೆ ಕಟ್ಟೋಕ್ಕಾಗಲ್ಲ, ಒಂಥರ ರಫ್ ಆದಂಗೆ ಆಗುತ್ತೆ. ನಾವೆಲ್ಲ ಹಬ್ಬದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ವಲ್ವ, ಆ ಥರದ್ದೆಲ್ಲ ನಮ್ಮ ಮಕ್ಕಳು ಮಾಡ್ತಾರೋ ಇಲ್ವೋ ಅನಿಸ್ಬಿಡುತ್ತೆ ನಂಗೆ ಒಂದೊಂದ್ಸತಿ. ಹಬ್ಬ ಅಂದ ತಕ್ಷಣ ಅಮ್ಮನ ಮನೇಲಿ ನಾವು ಹೆಂಗೆ ಮಾಡ್ತಿದ್ವಿ ಅಂತ ಅಂದರೆ ಕಡುಬು, ಚಿಲ್ಕವರೆಕಾಳು ಸಾಂಬಾರು, ಅವರೆಕಾಳು ಪ್ರತಿಯೊಂದನ್ನು ಬೇಯಿಸ್ಕೊಂಡು ಪೂಜೆ ಎಲ್ಲ ಆದಮೇಲೆ ಒಂದು ತಟ್ಟೆಗೆ ಎಲ್ಲದನ್ನು ಜೋಡಿಸ್ಕೊಳ್ತಾ ಇದ್ವಿ. ಎಲ್ಲದನ್ನು ಜೋಡಿಸ್ಕೊಂಡು ರಾಗಿ ಹುಲ್ಲು, ಭತ್ತ ಪ್ರತಿಯೊಂದನ್ನು ಹುಲ್ಲು ಕೊಣಬೆ ಅಂತಾರೆ ಅಲ್ವಾ, ಅದಕ್ಕೆ ನಾವೇನು ಮಾಡ್ತಿದ್ವಿ, ಕಡುಬೆಲ್ಲ ಇಟ್ಟಿರ್ತಾ ಇದ್ವಿ. ಅಂದರೆ ಮತ್ತೆ ಇನ್ನೊಂದು
ರೀತಿಯ ಹುಲ್ಲನ್ನ ಹಾರಾಕಿ ಬಡಿತಾರಲ್ವ, ಆ ಟೈಮಲ್ಲಿ ಆ ಕಡುಬು ತಿಂದರೆ ತುಂಬಾ ಒಳ್ಳೆಯದು. ಅಂದರೆ ಉಳ್ಕೊಂಬೆ ಒಳಗೆ ಸಿಕ್ಸಿರ್ತಿದ್ವಿ 4 ಮೂಲೆಗೂ, ತೆಗ್ದಾಗ ಆ ಕಡುಬು ಸಿಗ್ತಾಯಿತ್ತು. ಅದನ್ನು ತಿಂದರೆ ಸ್ವಲ್ಪನೂ ಹಳಸಿರ್ತಿರ್ಲಿಲ್ಲ ಮತ್ತು ಗಟ್ಟಿಯಾಗಿರ್ತಾಯಿತ್ತು ಅನ್ನೋ ಥರ ಒಂದು ಪದ್ಧತಿ ಥರ ಖುಷಿ ನಮಗೆ. ಏನೇನೋ ಚಿಕ್ಕದ್ರಲ್ಲಿದ್ದಂತಹ ಕಸ್ಟಮ್ಸ್ ಎಲ್ಲ ಚೆನ್ನಾಗಿರುತ್ತೆ, ನಮ್ಮ ಮಕ್ಕಳಿಗಂತೂ ಆ ಎಕ್ಸ್ಪೀರಿಯನ್ಸ್ ಸಿಕ್ಕಲ್ಲ ಅಂತ ಅನಿಸುತ್ತೆ ನನಗೆ. ಪಾಪುಗೆ ನಿದ್ದೆ ಬರ್ತಾಯಿತ್ತು ಅಂಥೇಳಿ ಅವಳನ್ನ ಮಲಗಿಸ್ದೆ. ನಮ್ಮನೇಲಿ ಉಚ್ಚಲ್ ಚಟ್ನಿ ಮಾಡ್ಕೊಂಡಿದ್ವಿ, ಅದ್ರ ಜೊತೆಗೆ ಖಾರ ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು, ಕಡುಬು ಮತ್ತು ಚಿಲ್ಕವರೆಕಾಳು ಸಾಂಬಾರು, ಗೆಣಸು ಮತ್ತು ಅವರೆಕಾಯಿನ ಬೇಯಿಸಿದ್ವಿ. ಸಾಮಾನ್ಯವಾಗಿ ಎಲ್ಲರೂ ನಮ್ಮ ಕಡೆ ಇದೇ ಸ್ಪೆಷಲ್ಲು ಹಬ್ಬ ಅಂದರೆ. ಅದ್ರ ಜೊತೆಗೆ ಎಳ್ಳು ಬೆಲ್ಲ ಎಲ್ಲರೂ ಮನೇಲೂ ಕಾಮನ್ನಾಗಿ ಮಾಡ್ತೀವಿ, ಬಟ್ ಪದ್ಧತಿ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಎಲ್ಲದೂ ದೇವರಿಗೆ ನೈವೇದ್ಯ ಮಾಡಾದಮೇಲೆ ನಾವೆಲ್ಲರೂ ಕೂತ್ಕೊಂಡು ಆರಾಮಾಗಿ ಊಟ ಮಾಡಿದ್ವಿ. ಆ್ಯಂಡ್ ಉಚ್ಚಲ್ ಚಟ್ನಿ ಪುಡಿ ಅಂತೂ ಈ ಟೈಮಲ್ಲಿ ತುಂಬಾ ರುಚಿಯಾಗಿರುತ್ತೆ ಆ್ಯಂಡ್ ಎಲ್ರಿಗೂ ತುಂಬ ಇಷ್ಟ. ರೊಟ್ಟಿ ಜೊತೆ ಆಗಿರ್ಬೋದು, ಕಡುಬು ಜೊತೆ ಆಗಿರ್ಬೋದು. ಲಾಸ್ಟ್ ಇಯರ್ ನಾನು ಅದನ್ನು ಮಾಡಿ ವಿಡಿಯೋ ಶೇರ್ ಮಾಡಿದ್ದೀನಿ. ಈ ಸಲನೂ ಖಂಡಿತ ಅದರ ರೆಸಿಪಿನ ಶೇರ್ ಮಾಡ್ತೀನಿ, ಕೆಲವರಿಗೆ ಇಷ್ಟ ಆಗುತ್ತೆ. ಎಲ್ಲರೂ ಸ್ನಾನ ಆಗಿ ಫ್ರೆಶ್ ಅಪ್ ಆಗಿದ್ವಿ. ಪಾಪುಗೆ ಮಾತ್ರ ಇನ್ನೂ ಸ್ನಾನ ಮಾಡ್ತಿರ್ಲಿಲ್ಲ. ಸ್ವಲ್ಪ ಬಿಸಿಲು ಹತ್ತಿದ್ಮೇಲೆ ಸ್ನಾನ ಮಾಡಿಸೋಣ, ಸ್ವಲ್ಪ ಚಳಿ ಇರುತ್ತೆ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಹಬ್ಬ ಎಲ್ಲ ಮುಗಿಸಿ 11 ಆಯಿತು ಎಲ್ಲರೂ ಊಟ ಮಾಡೋ ಅಷ್ಟೊತ್ತಿಗೆ. ಆ್ಯಂಡ್ ನಿಮ್ಮ ಮನೇಲಿ ಹೇಗಾಯಿತು ಹಬ್ಬ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ವರ್ಷದ ಮೊದಲನೇ ಹಬ್ಬ ಅಂತ ಅಂದರೆ ಎಲ್ರಿಗೂ ಖುಷಿ ಅಲ್ವಾ. ಬಟ್ ಕ್ಯಾಲೆಂಡರ್ ಪ್ರಕಾರ ನಾವು ಹೊಸ ವರ್ಷ ಅಂತ ಸೆಲೆಬ್ರೇಟ್ ಮಾಡೋದು ಯುಗಾದಿ ಹಬ್ಬನೇ ಆಗಿರ್ಬೋದು. ಬಟ್ ಜನವರಿ 26, 2026 ಹೊಸ ವರ್ಷದ ಹಬ್ಬ ಅಂತ ಫುಲ್ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಂಡ್ ಹೊಸ ಬಟ್ಟೆ ಹಾಕ್ಕೊಳ್ತೀವಿ. ಮಕ್ಕಳಿಗೆ ಸಂಜೆ ಆಗಿದ ತಕ್ಷಣ ಎಲ್ಲರೂ ಮನೆಗೂ ಹೇಳ್ಕೊಡೋದೇ ಒಂದು ಖುಷಿ, ಒಂಥರ ಸಂಭ್ರಮ. ಹಿಂದಿನಿಂದ ಬಂದಿರೋ ಕೆಲವೊಂದು ಪದ್ಧತಿಗಳು ಎಷ್ಟು ಚೆನ್ನಾಗಿರುತ್ತೆ. ಕೆಲವೊಂದು ಪದ್ಧತಿಗಳ ಬಗ್ಗೆ ನಮ್ಗೆ ಐಡಿಯಾನೇ ಇರಲ್ಲ. ಎಳ್ಳು ಬೆಲ್ಲ ಎಲ್ಲ ಯಾಕೆ ತಿನ್ನಬೇಕು, ಈ ಟೈಮಲ್ಲಿ ಯಾಕೆ ಎಳ್ಳು ಬೆಲ್ಲನೇ ತಿನ್ನಬೇಕು ಅಂತ ಮಾಡಿರ್ತಾರೆ. ಆ್ಯಂಡ್ ಈ ಟೈಮಲ್ಲೇ ಯಾಕೆ ರಾಗಿ ಭತ್ತ ಎಲ್ಲ ಹರಡಬೇಕು ಅನ್ನೋದನ್ನ ಮಾಡಿರ್ತಾರೆ. ಪ್ರತಿಯೊಂದಕ್ಕೂ ಅದರದ್ದೇ ಆದಂತಹ ಒಂದು ಪದ್ಧತಿ ಇರುತ್ತೆ. ಅದನ್ನೆಲ್ಲ ನಾವು ಚಿಕ್ಕವರಿದ್ದಾಗ ಸುಮ್ಮನೆ ಖುಷಿಯಾಗಿ ನೋಡ್ತಾ ಇದ್ವಿ. ಮತ್ತು ಈ ಟೈಮಲ್ಲೇ ಗಾಳಿಪಟ ಆರಿಸ್ತೀವಿ ನಾವು, ಬೇರೆ ಟೈಮಲ್ಲಿ ಗಾಳಿಪಟ ಆರಿಸಲ್ಲ. ಹಾಗೆ ಗಾಳಿ ಯಾವ ಕಡೆಯಿಂದ ಬರುತ್ತೆ ಆ ಟೈಮಲ್ಲಿ ಭತ್ತ ತೂರಬೇಕು, ಭತ್ತ ಹಾಕಬೇಕು, ಕಾಣದಲ್ಲಿ ರಾಗಿ ಹಾಕಬೇಕು. ಪ್ರತಿಯೊಂದು ಪದ್ಧತಿಗಳನ್ನ ತಿಳ್ಕೊಳೋದೇ ಒಂದು ಖುಷಿಯಾಗಿರುತ್ತೆ. ಬಟ್ ನನಗಂತೂ ಫುಲ್ ಡೀಪಾಗಿ ಅಷ್ಟು ಗೊತ್ತಿಲ್ಲ, ಅಂದರೆ ಗೊತ್ತಿದ್ದು ಹೇಳೋ ಅಷ್ಟು ಗೊತ್ತಿಲ್ಲ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇಲ್ಲ ಅಷ್ಟೇ. ಆ್ಯಂಡ್ ಪಾತ್ರೆ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಊಟ ತಿಂಡಿ ಎಲ್ಲ ಆದಮೇಲೆ ಡಿಶ್ ವಾಷರಿಗೆ ಪಾತ್ರೆನ ಹಾಕಿದೆ. ಆ್ಯಂಡ್ ಅಮ್ಮಂದು ಇನ್ನೂ ಸ್ನಾನ ಆಗಿರಲಿಲ್ಲ. ಅಮ್ಮ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದರು. ಹಾಗಾಗಿ ಅಮ್ಮನ ಜೊತೆ ಕೂತ್ಕೊಂಡು ನಾನು ಊಟ ಮಾಡಿದೆ. ಮೋಹನ್ ಸ್ವಲ್ಪ ಹೊರಗಡೆ ಹೋಗೋಕ್ಕಿತ್ತು ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸ್ದೆ. ಆ್ಯಂಡ್ ಲಾಸ್ಟ್ ಶಾರ್ಟ್ಸಲ್ಲಿ ಎಲ್ಲರೂ ಈ ಚೇರ್ದು ಡೀಟೇಲ್ಸ್ನ ಕೇಳ್ತಾ ಇದ್ರಿ. ಇದು ಆ್ಯಕ್ಚುಲಿ ಲಿಪಿಗೆ 3 months ಇದ್ದಾಗ ನಾನು ತೊಗೊಂಡಿದ್ದಂತಹ ಚೇರು, ಇಲ್ಲ 5.5 months ಇದ್ದಾಗ. ಬಟ್ ಈ ಲಿಪಿ ಚೇರನ್ನು ಹಾಗೆ ಇಟ್ಟಿರೋದ್ರಿಂದ ಈಗಲೂ ಇವಳಿಗೆ ಯೂಸ್ ಮಾಡ್ತಾ ಇದ್ದೀನಿ. ಇದ್ರದ್ದು ಲಿಂಕ್ ಕೇಳಿದ್ರಿ ಅಲ್ವಾ, ಸಿಮಿಲರ್ ಇರೋವಂತಹ ಲಿಂಕ್ನ ನಾನು ಶೇರ್ ಮಾಡ್ತೀನಿ. ಕೆಲವೊಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಡೆಕೋರೇಷನ್ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ. ಹೂವು ಮತ್ತು ವಿಳೆದೆಲೆ ಹಾಕ್ಬಿಟ್ಟು ಸಿಂಪಲ್ಲಾಗಿ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಸಹನ ಅವ್ರ ಫ್ಯಾಮಿಲಿ ಎಳ್ಳು ಬೆಲ್ಲ ಕೊಡೋಕ್ಕೆ ಅಂತ ಬಂದರು. ನಾನು ಇನ್ನೂ ಸಾರಿ ಉಟ್ಕೊಂಡಿದ್ದೆ. ಸಹನ 5 minutesಲ್ಲಿ ರೆಡಿ ಆಗಿಬಿಡ್ತೀನಿ ಅಂತ ಹೇಳಿಬಿಟ್ಟು ಪಟ್ ಅಂತ ಹೇಳಿ ಸೀರೆನ ಉಟ್ಕೊಂಡು ಮುಖಕ್ಕೆ ರೆಡಿ ಆಗಿಬಿಟ್ಟು ಬಂದೆ. ಹಾಗೆಯೇ ನನ್ನ ಫ್ರೆಂಡ್ ಇನ್ನೊಬ್ಬರು ಹರ್ಷಿತಾ ಅಂತ ಹೇಳಿ, ಅವರು ಕೂಡ ಹಾಸನಿಂದ ಎಳ್ಳು ಬೆಲ್ಲನ ತೊಗೊಂಡು ಬಂದಿದ್ದರು. ಆ್ಯಂಡ್ ಅವ್ರ ಮಗಳು ಚಿಕ್ಕವಳು ಪಾಪುನ ನೋಡಿಬಿಟ್ಟು ನಾನು ಪಾಪುನ ಎತ್ಕೊಬೇಕು, ಪಾಪು ಬೇಕು ಅಂತ ಹೇಳ್ಬಿಟ್ಟು ಅಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಮ್ಮ ಟಿಯಾ ಅಂತೂ ಆರಾಮಾಗಿದ್ಲು, ಯಾರು ಎತ್ಕೊಂಡ್ರು ಹೋಗ್ತಾ ಇದ್ಲು, ಅಳ್ತಾ ಇರಲಿಲ್ಲ. ನನಗೂ ಪಾಪ ಡಿಸ್ಟರ್ಬ್ ಮಾಡಲಿಲ್ಲ. ಆ್ಯಂಡ್ ಎಳ್ಳು ಬೆಲ್ಲ ಎಲ್ಲ ಕೆಲವೊಂದು ಪ್ಯಾಕಿಂಗ್ ಮಾಡೋದು ಹಾಗೆ ಉಳಿದಿತ್ತು ಅಂತ ಹೇಳಿಬಿಟ್ಟು ಸಹನ, ನಾನು ಮತ್ತು ನಮ್ಮ ಅಕ್ಕ ಎಲ್ಲ ಬಂದಿದ್ರು. ದಿವ್ಯಕ್ಕ ಅಕ್ಕನ ಮಕ್ಕಳೆಲ್ಲ ಸೇರ್ಕೊಂಡು ಪಟ ಅಂತ ಹೇಳ್ಬಿಟ್ಟು ಎಳ್ಳು ಬೆಲ್ಲನ ಪ್ಯಾಕ್ ಮಾಡಿಕೊಟ್ರು. ಮಗು ಇರೋದ್ರಿಂದ ಎಷ್ಟೇ ಬೇಗ ಏನು ಕೆಲಸ ಮಾಡಿಕೊಂಡ್ರು ಅಮ್ಮಂಗೂ ಕೆಲಸ ಮುಗಿಯಲ್ಲ, ನನಗೂ ಕೆಲಸ ಮುಗಿಯಲ್ಲ. ಒಂಥರ ಎಲ್ಲದು ಪೆಂಡಿಂಗ್ ಅಂತ ಅನ್ನಿಸ್ತಾ ಇರುತ್ತೆ. ಯಾಕಂದರೆ ಪಾಪು ಎದ್ಬಿಡ್ತಾಳೆ, ಅಲ್ಲಿ ಹೋಗಬೇಕು, ಏನೇ ಆದ್ರೂ ಒಂಥರ ಕೆಲಸ ಜಾಸ್ತಿ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಎಲ್ಲದನ್ನು ನಿಧಾನಕ್ಕೆ ಡಿಲೇ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಅಕ್ಕಪಕ್ಕದ ಮನೆಗೆಲ್ಲ ಲಿಪಿ ಹತ್ರ ಕೊಟ್ಟು ಕಳಿಸ್ದೆ. ಆ್ಯಂಡ್ ಯಾರ್ಯಾರು ಬಂದಿದ್ರು ಅವ್ರಿಗೆ ಮಾತ್ರ ಇಲ್ಲಿ ಕೊಟ್ಟೆ. ನಾನು ಈ ಸತಿ ಲಿಪಿಂಗ್ ಕರ್ಕೊಂಡು ಎಲ್ಲೂ ಹೋಗಲಿಲ್ಲ. ಇದನ್ನ ಲಾಸ್ಟ್ ವೀಡಿಯೋದಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೆ ಅಲ್ವಾ. ಹಾಗೆಯೇ ಪ್ಯಾಕಿಂಗ್ ಮಾಡಿರೋದು ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಮಕ್ಕಳಿಗೆ ಎಲ್ರಿಗೂ ಇವಾಗ ತೀಯನ್ನ ಆಟ ಆಡಿಸ್ಬೇಕು, ತೀಯನ ಜೊತೆ ಇರಬೇಕು ಅಂತ ಖುಷಿ. ಒಬ್ರಿಗೆ ನನಗೆ ಬೇಕು ಅಂತ ಹೇಳಿಬಿಟ್ಟು ನನ್ನ ಮಗಳು ಪಾಪ ಅಷ್ಟು ಕೋಪ್ರೇಟಿವ್ ಆಗಿ ಎಲ್ಲರ ಹತ್ರನೂ ಹೋಗಿ ಖುಷಿಯಾಗಿತ್ತು. ಹಾಗೆಯೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡ್ವಿ. ಈವ್ನಿಂಗ್ ಏನೂ ಮಾಡಿರಲಿಲ್ಲ, ಬಂದವರಿಗೆ ಇನ್ನೇನು ಎಳ್ಳು ಬೆಲ್ಲನೇ ಕೊಡೋದು ಮತ್ತು ಹಣ್ಣು ಕೊಡೋಣ ಮತ್ತು ಕಾಫಿ ಟೀ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಹಬ್ಬನ ಮುಗಿಸ್ಕೊಂಡ್ವಿ. ಮಗು ಇಟ್ಕೊಂಡು ಏನೂ ಮಾಡೋಕ್ಕಾಗಲಿಲ್ಲ.
ಹಬ್ಬ ಹಬ್ಬ ಅಂತ ಇರ್ತೀವಿ, ಅಯ್ಯೋ ಒಂದು ದಿನದ ಹಬ್ಬಕ್ಕೆ ಎಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ, ಹಬ್ಬ ಮುಗ್ದೇ ಹೋಗ್ಬಿಡ್ತಾ ಅಂತ ಅನ್ನಿಸ್ಬಿಡುತ್ತೆ. ಆ್ಯಂಡ್ ಆ ಹಬ್ಬ ಆದಮೇಲೆ ಒಂದಷ್ಟು ರಾಶಿ ಕೆಲಸ ಇರುತ್ತೆ, ಹಬ್ಬಕ್ಕಿಂತ ಮುಂಚೆ ಒಂದಷ್ಟು ರಾಶಿ ಕೆಲಸ ಇರುತ್ತೆ. ಆ್ಯಕ್ಚುಲಿ ನಮಗೆ ರೆಸ್ಟ್ ಅನ್ನೋದೇ ಇರಲ್ವೇನೋ ಅಂತ ಅನಿಸ್ಬಿಡುತ್ತೆ ಅಲ್ವಾ. ಪ್ರತಿಯೊಂದು ಕೆಲಸ ಮಾಡಬೇಕು, ಜವಾಬ್ದಾರಿ ಇರುತ್ತೆ, ಮಕ್ಕಳನ್ನ ನೋಡ್ಕೊಬೇಕು, ಮಕ್ಕಳನ್ನ ಓದಿಸ್ಬೇಕು, ಅಡುಗೆ ಮಾಡಬೇಕು, ಒಂಥರ ಕಂಪ್ಲೀಟಾಗಿ ರೆಸ್ಪಾನ್ಸಿಬಿಲಿಟಿ ನಮಗೆ ಜಾಸ್ತಿ ಇರುತ್ತೆ. ಆ್ಯಂಡ್ ಎಲ್ರಿಗೂ ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಅವರು ಮನೆಗೆ ಹೊರಟರು. ಸರಿ ಆಯಿತು, ಹೋಗಿ ಬನ್ನಿ, ಬಂದಿದ್ದು ತುಂಬ ಖುಷಿ ಆಯಿತು ಅಂತ ಹೇಳಿಬಿಟ್ಟು ಅವರಿಗೆಲ್ರಿಗೂ ಬಾಯ್ ಹೇಳಿದೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಇದು ರೀಲ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ನಾನು ವೇರ್ ಮಾಡಿರೋ ಸ್ಯಾರಿ ಡೀಟೇಲ್ಸ್ ಕೇಳ್ತಾ ಇದ್ರಿ. ಇನ್ಸ್ಟಾಗ್ರಾಮಲ್ಲಿ ಒಂದು ಲವಿಶಾ ಅಂತ ಇದೆ ಪೇಜು, ಅದರಲ್ಲಿ ಪರ್ಚೇಸ್ ಮಾಡಿದ್ದು. ಸರ್ಚ್ ಮಾಡಿ ಇಂಟ್ರೆಸ್ಟ್ ಇದ್ದರೆ ನೋಡಿ ಬೈ ಮಾಡಿ. ಆ್ಯಂಡ್ ಕೆಲವೊಂದೊಂದು ಡ್ರೆಸ್ ಲಿಂಕ್ಸ್ನೆಲ್ಲ ಹಾಕಿರಲ್ಲ ಅಂತ ಹೇಳ್ತಾ ಇರ್ತೀರಾ ಅಲ್ವಾ. ನಾನು ಸಾಮಾನ್ಯವಾಗಿ ಶಾಪಲ್ಲಿ ಪರ್ಚೇಸ್ ಮಾಡಿದ್ರೆ ಶೇರ್ ಮಾಡಿರಲ್ಲ. ಆ್ಯಂಡ್ ಅದ್ರ ಜೊತೆಗೆ ಕೆಲವೊಂದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ತುಂಬ ದಿನ ಆಗಿರುತ್ತಲ್ವ, ಅದ್ರ ಲಿಂಕ್ಸ್ ಕೂಡ ಇರೋಲ್ಲ, ಔಟ್ ಆಫ್ ಸ್ಟಾಕ್ ಆಗಿರುತ್ತೆ. ಹಾಗಾಗಿ ಅದ್ರ ಲಿಂಕ್ಸ್ನ ನಾನು ಶೇರ್ ಮಾಡಿರೋದಿಲ್ಲ. ಆ್ಯಂಡ್ ಸಹನೂ ಕೂಡ ಹೊರಟರು, ಎಳ್ಳು ಬೆಲ್ಲ ಕೊಟ್ಟು ಫ್ರೆಂಡ್ಸ್ ಮನೆಗೆಲ್ಲ ಹೋಗಿ ಕೊಡಬೇಕು ಅಂತ ಹೇಳಿ. ಸರಿ ಆಯಿತು, ಹೋಗಿ ಬನ್ನಿ ಸಹನ ಅಂತ ಹೇಳಿಬಿಟ್ಟು ಸಹನಿಗೂ ಬಾಯ್ ಹೇಳಿಬಿಟ್ಟು 5 ನಿಮಿಷ ಕೂತಿದ್ದೆ. ಅಷ್ಟೊತ್ತಿಗೆ ಒಂದೆರಡು ಫೋಟೋಸ್ನ ತಗೊಂಡಿಲ್ವಲ್ಲ ರೆಡಿ ಮಾಡಿದ್ದು ಅಂತ ಅಂದ್ಕೊಂಡು ಒಂದಷ್ಟು ಫೋಟೋಸ್ನ ತಗೊಂಡು ಲಿಪಿಗೆ ತುಂಬ ರೀಲ್ಸ್ ಮಾಡಿಸ್ತಾ ಇದ್ದೆ ನಾನು ಮುಂಚೆ. ಹಾಗಾಗಿ ಅವಳಿಗೆ ಒಂದೆರಡು ರೀಲ್ಸ್ನ ಮಾಡಿಸ್ದೆ. ಆ್ಯಂಡ್ ಅವಳ ಫ್ರೆಂಡ್ಸ್ ಬಂದರು ಪಕ್ಕದ ಮನೇಲಿ, ಇವ್ರು ಇಷ್ಟೇ ಅವಳಿಗೆ ಫ್ರೆಂಡ್ಸ್ ಅಂತ ಇರೋದು ಆಟ ಆಡೋಕ್ಕೆ. ಅವರಿಗೂ ಎಳ್ಳು ಬೆಲ್ಲನ ಕೊಡಿಸ್ದೆ. ಆ್ಯಂಡ್ ಅದ್ರ ಜೊತೆಗೆ ನನ್ನ ಫ್ರೆಂಡ್ ಸಿಂಚುನು ಬಂದಳು. ಅವಳು ಅವಳ ಮಗಳದ್ದು ವೀಡಿಯೋಸ್ ಎಲ್ಲ ಮಾಡ್ತಾಳೆ, ಹಾಗಾಗಿ ಅವಳು ಮೊಬೈಲ್ ಇಟ್ಕೊಂಡಿದ್ಲು, ನಾನು ಮೊಬೈಲ್ ಇಟ್ಕೊಂಡಿದ್ದೆ. ಅವರಿಗೂ ಬಂದ ತಕ್ಷಣ ಮೊದಲೆಲ್ಲ ಲಿಪಿ ಜೊತೆ ಆಟಾಡ್ತಾಯಿದ್ರು, ಬಟ್ ಇವಾಗ ತೀಯ ಹುಟ್ಟಿದ್ಮೇಲೆ ತೀಯನ ಎತ್ಕೊಬೇಕು ಅಂತ ಆಸೆ. ಹಾಗಾಗಿ ತೀಯನ್ನ ಎತ್ಕೊಂಡು ಅವರಿಗೂ ಎಳ್ಳು ಬೆಲ್ಲನ ಎಕ್ಸ್ಚೇಂಜ್ ಮಾಡಿಸ್ದೆ. ಅಮ್ಮ ಏನೂ ರೆಡಿಯಾಗಿರಲಿಲ್ಲ, ಅಮ್ಮ ನಿಂದೊಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ಹೇಳಿ ಅಮ್ಮನ ಆ್ಯಡ್ ಮಾಡಿದೆ. ಆ್ಯಂಡ್ ಸಿಂಚು ಒಂದಷ್ಟು ರೀಲ್ ಮಾಡಿಸ್ತೀನಿ ಕಣೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ಲು. ಸರಿ ಮಾಡಿಸು ಅಂತ ಹೇಳಿದೆ. ಆ್ಯಂಡ್ ಇವಾಗ ಒಂದು ಟ್ರೆಂಡ್ ಆಗಿದೆಯಲ್ಲ ಕುಟುಂಬ ಕುಟು ಅಂತ ಹೇಳಿಬಿಟ್ಟು ಅದನ್ನು ಅವಳು ಮಾಡ್ತಾಯಿದ್ಲು. ನಾನು ದೊಡ್ಡದಾಗಿ ಕೂತ್ಕೊಂಡೆ, ಸಿಂಚು ಹಾಗೆಲ್ಲ ಕಣೆ ಮಾಡೋದು ಹಿಂಗೆ ಅಂತ ಹೇಳ್ತಾ ಇದ್ದೆ. ಕೊನೆಗೆ ಬಾಷ್ರು ಹೊತ್ಲಾಗ ನೀನೇ ಮಾಡು ಅಂದ್ಲು. ನಾನು ಹೋಗಿ ಮಾಡಿದ್ರೆ ಅವಳಿಗೇನು ಹೇಳ್ತಾ ಇದ್ದೆ ನನಗೂ ಮಾಡೋಕ್ಕೆ ಬರಲಿಲ್ಲ. ಹೇಳೋದಷ್ಟು ಈಸಿ, ಮಾಡೋದು ಕಷ್ಟ ಅಂತ ಅನ್ನಿಸ್ತು. ಹಾಗಾಗಿ ಅದನ್ನು ರೀಲ್ಸ್ನ ತಗೊಂಡು ದಯವಿಟ್ಟು ನಂದಂತೂ ಹಾಕ್ಬಿಡ, ನಾನಂತೂ ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಹೇಳಿ ರೀಲ್ಸ್ನ ಮಾಡ್ಕೊಂಡು ಅವಳು ಮನೆಗೆ ಹೊರಟ್ಲು. ಸೊ ಹೀಗಿತ್ತು ನನ್ನ ಸಂಕ್ರಾಂತಿ ಹಬ್ಬದ ದಿನ. ಹೋಪ್ ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.